ನಾವು ಮಹಾನವಮಿ ಅಂತ ಕರಿತೀವಲ್ಲ ಅದೇ ಮಾರನವಮಿ. ಸೊ ತುಂಬ ಅದ್ಭುತವಾಗಿದೆ, ಒಂದು ವೈಬ್ ಇದೆ. ಸೊ ಒಂದು ಸಕ್ಸಸ್ ವೈಬ್ ಕಾಣ್ತಿದೆ. ನಿಶಾಂತ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ, ಮತ್ತು ಡೈರೆಕ್ಟರ್ ರಿಷಿತ್ ಶೆಟ್ಟಿ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ನನಗೆ 10 ನಿಮಿಷದ ಮುಂಚೆ ಈ ಪ್ರೋಗ್ರಾಮಿಗೆ ಬರ್ತೀನಿ ಅಂತ ನನಗೆ ಕ್ಲಾರಿಟಿ ಇರಲಿಲ್ಲ. ಕಾರ್ತಿಕ್ ನನ್ನ ಪಿಕ್ ಮಾಡಿದ್ರೆ ಬರ್ತೀನಿ ಅಂತ. ಸೊ ಫುಲ್ ಫ್ರೆಂಡ್ಸ್ ಪ್ರಿಪೇರ್ ಆಗಿಲ್ಲ ಮಾತಾಡೋಕ್ಕೆ. ಹುಟ್ಟುಹಬ್ಬದ ಶುಭಾಶಯಗಳು ರಿತ್ವಿಕ್ ಸರ್. ತುಂಬ ಎನರ್ಜೆಟಿಕ್ ಆಗ್ತಾ ಇದ್ದೀರಾ. ನೀವು ಯಾವ ಫೋರ್ಸಲ್ಲಿ ಬಂದರೋ ಅದೇ ಫೋರ್ಸಲ್ಲಿ ಒಂದು ಸಕ್ಸಸ್ ತೊಗೊಂಡ್ರೆ ಇಂಡಸ್ಟ್ರಿಗೆ ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಮೂವಿ ರೆಡಿ ಇರೋದ್ರಿಂದ ನೋಡೋಕೆ ಕಾಯ್ತಿದ್ದೀವಿ. ನಾನು ಕಾರ್ತಿಕ್ ಇದಕ್ಕೂ ಬಿಫೋರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿಶಾಂತ್ ಅವ್ರನ್ನ ಭೇಟಿಯಾಗಿದ್ದೋ. ನಾನು ಅವಾಗ ಕರೆಕ್ಟಾಗಿ ಕತೆ ಹೇಳಿಲ್ಲ, ಸೊ ಅದು ಒಳ್ಳೇದಾಗಿದೆ. ಆ ಡೈರೆಕ್ಟ್ರಿಗೆ ನಾನು ಕತೆ ಹೇಳಿದ್ರೆ ಇಷ್ಟೊತ್ತು ನಾವು ಮೂವಿ ಮಾಡಿರ್ತಿದ್ದೋ. ಬಟ್ ತುಂಬ ಅದ್ಭುತವಾಗಿ ಬಂದಿದೆ. ಸೊ ನಾನು ಪ್ರೇಕ್ಷಕನ ಕಾಯಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಹೇಳ್ದಂಗೆ ಒಂದು ರೆಡ್ ಹಾರ್ಟಲ್ಲಿ ಇಬ್ಬರು ಕಾಣ್ತಾ ಇದ್ದಾರೆ, ಅಂದರೆ ಒಂದು ಎನರ್ಜೆಟಿಕ್ ಆಗಿ ಕಾಣ್ತಿದ್ರೆ, ಒಬ್ರು ಮುದ್ದಾಗಿ ಕಾಣ್ತಾ ಇದ್ದಾರೆ. ಸೊ ರೆಡ್ ಈಗ ಗೆಲುವಿನ ಸಂಕೇತ. ರೆಡ್ ಜರ್ಸಿ ಹಾಕೊಂಡು RCB ಗೆದ್ದಿದ್ದಾರೆ. ಸೊ ಈ ಮೂವಿನ ಗೆಲ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಬಂದಿರೋದಕ್ಕೆ. ಈ ಒಂದು ಟೀಸರ್ ಲಾಂಚ್ಗೆ ನಮ್ಮ ಫಸ್ಟ್ ಟೀಸರ್ ಆಗಿರಲಿ, ಎರಡನೇ ಟೀಸರ್ ಆಗಿರಲಿ, ಆಲ್ರೆಡಿ ರಿಲೀಸ್ ಆಗಿರೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಮೀಡಿಯಾ ಮಿತ್ರರು ಎಲ್ಲರೂ. ಸೊ ಇದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಇರಲಿ. ಸೊ ಆದಷ್ಟು ಜನರಿಗೆ ರೀಚ್ ಆಗಲಿ ಅಂತ ಆಸೆ ಪಡ್ತೀನಿ. ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ನರ್ವಸ್ ಆಗಿದ್ದೀನಿ, ಸಾರಿ. ಮಾತಾಡಬೇಕಂದ್ರೆ ರಿತ್ವಿಕ್ ಸರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸರ್, ಹ್ಯಾಪಿ ಬರ್ಡೇ ಟು ಯು. ಎಸ್, ರಿತ್ವಿಕ್ ಸರ್ ಮತ್ತು ನಾನು ಜೊತೆಯಾಗಿದ್ದು ಫಸ್ಟ್ಗೆ ಗಿಣಿರಾಮ ಅಂತ ಒಂದು ಸೀರಿಯಲ್ಗೆ. ನಾನಲ್ಲಿ AD ಆಗಿ ಜಾಯ್ನ್ ಆಗಿದ್ದೆ. ಸೊ ಒಂದು 20 ದಿವಸ ಅಲ್ಲಿ ಕೆಲಸ ಮಾಡಿದ ನಂತರ ಒಂದು ದಿವಸ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾಯಿದ್ವಿ. ಸೊ ರಿತ್ವಿಕ್ ಅವ್ರು ನನ್ನ ಸೀದಾ ಕರ್ಕೊಂಡು ಹೋಗ್ತಾರೆ, ಶೆಟ್ರೆ ಬನ್ನಿ ನನ್ನ ಜೊತೆ ಅಂತ. ಕರ್ಕೊಂಡೋಗಿ ಗರ್ಭಗುಡಿ ಶಿವನ ಎದುರುಗಡೆ ನಿಲ್ಲಿಸ್ಕೊಂಡು ಅವತ್ತು ಹೇಳಿದ ಫಸ್ಟ್ ಮಾತು ಅವರು, ಶೆಟ್ರೆ ಶಿವನ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ಒಂದು ದಿವಸ ನೀವು ಡೈರೆಕ್ಟರ್ ಆಗ್ತೀರಾ, ಒಳ್ಳೆ ಡೈರೆಕ್ಟರ್ ಆಗ್ತೀರಾ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಅದಾದ ನಂತರ ಒಂದಿಷ್ಟು ಟೈಮ್ ಟ್ರಾವೆಲ್ ಆದ್ವಿ. ಸೊ ನನಗೂ ಅವ್ರ ಬಗ್ಗೆ, ಅವರ ಇಂಟ್ರೆಸ್ಟ್ ಬಗ್ಗೆ, ಅವರ ಸಿನಿಮಾ ಪ್ಯಾಷನ್ ಬಗ್ಗೆ ನನಗೂ ಕೂಡ ಇನ್ಸ್ಪೈರ್ ಆಯಿತು. ಪ್ಲಸ್ ಅವರಿಂದ ನಾನು ಅದನ್ನು ಒಂದಿಷ್ಟು ಟ್ರಾನ್ಸ್ಫರ್ ಆಯಿತು. ಸೊ ಅದಾದ ನಂತರ ಗಿಣಿರಾಮ ಮುಗಿದ ನಂತರ ಮತ್ತೆ ನಾವು ಯಾವಾಗಲೂ ಹೇಳೋರು, ಶೆಟ್ರೆ ಸಿನಿಮಾ ಮಾಡ್ಬೇಕು, ಶೆಟ್ರೆ ಸಿನಿಮಾ ಮಾಡಬೇಕು ಅಂತ. ಒಂದು ವರ್ಷ ಸೀರಿಯಲಿಂದ ಗ್ಯಾಪ್ ತೊಗೊಂಡ್ಬಿಟ್ಟಿದ್ರು. ಸೊ ಸಿನಿಮಾ ಮಾಡಬೇಕು ಅಂತ. ಇಲ್ಲ ಡಾರ್ಲಿಂಗ್, ಕತೆ ಕೇಳೋಣ, ಚೆನ್ನಾಗಿರೋದು ಆಗುತ್ತೆ ಅಂತ. ಅಂದರೆ ನಾನು ಅವಾಗ ಅವ್ರಿಗೆ ಡೈರೆಕ್ಷನ್ ಮಾಡ್ತೀನಿ ಅಂತ ನನಗೆ ಗ್ಯಾರಂಟಿ ಇರಲಿಲ್ಲ. ಸೊ ಅದಾದ ನಂತರ ನಾನೊಂದು ಸಿನಿಮಾ ಕೆಲಸದ ನಿಮಿತ್ತ ಮಂಗಳೂರಿಗೆ ಹೋಗ್ತೀನಿ. ಅಲ್ಲಿ ನನಗೆ ಸುದಿ ಅಂತ ನನ್ನ ಫ್ರೆಂಡು ಪರಿಚಯ ಆಗ್ತಾರೆ. ಅವರಿಂದ ಒಂದು ಕತೆ ಸಿಗುತ್ತೆ. ಸೊ ಆ ಕತೆಯನ್ನು ತಂದು ನಾನು ರಿತ್ವಿಕ್ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿಂದ ಮಾರ್ನಮಿ ಜರ್ನಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಮಗೆ ನಿಶಾಂತ್ ಸರ್ ಸಿಗ್ತಾರೆ. ಅದಾದ ನಂತರ ಸಿನಿಮಾ ಇವತ್ತು ಇಲ್ಲಿ ತನಕ ಬಂದು ನಿಂತಿದೆ. ಸೊ ಶೂಟಿಂಗ್ ಮುಗಿಸಿದ್ದೀವಿ. 70 ದಿವಸಗಳ ಕಾಲ ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು ಶೂಟಿಂಗು. ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ 70 ದಿವಸ. ಶೂಟಿಂಗ್ ಅಂದರೆ ತುಂಬ ಪಾಸಿಟಿವಿಟಿ ನನಗೆ ಮೊದಲಿಂದನೂ ಕಾಣಿಸ್ತಾ ಇರೋದು ಮಾರ್ನಮಿಯಲ್ಲಿ. ಅಂದರೆ ನಾವು ಶೂಟಿಂಗ್ ಶುರು ಮಾಡಿದಾಗ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಎಲ್ಲ ಅಲರ್ಟ್ಗಳು ಬಂದುಬಿಟ್ಟಿದ್ವು ಮಂಗಳೂರಲ್ಲಿ. ಸೊ ನಾವೆಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಆ 1 ಕಿಲೋಮೀಟರ್ ರೇಡಿಯಸ್ ಬಿಟ್ಟು ಮತ್ತೆಲ್ಲ ಕಡೆನೂ ಮಳೆ ಇತ್ತು. ನಾವೆಲ್ಲಿ ಶೂಟ್ ಮಾಡ್ತಾ ಇದ್ವಿ ಅಲ್ಲಿ ಮಳೆ ಇರ್ತಿರಲಿಲ್ಲ, ಗೊತ್ತಿಲ್ಲ ದೇವರ ಆಶೀರ್ವಾದನೇ ಏನು. ಸೊ ಪ್ರತಿಯೊಂದು ವಿಷಯದಲ್ಲೂ ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ಅದಾದ ನಂತರ ರಿತ್ವಿಕ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನನಗೆ ಅವರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ. ಆ ಸ್ಪಾರ್ಕ್ ಅವರ ಐಸಲ್ಲಿರೋ ಆ ಪವರ್ ತುಂಬ ಇಷ್ಟ. ಅದು ತುಂಬ ಪವರ್ ಇರೋ ಐಸ್ ಅದು. ಸೊ ಖಂಡಿತ ಈ ಸಿನಿಮಾದ ಮೂಲಕ ರಿತ್ವಿಕ್ ಅವರ ಕೆಪಾಸಿಟಿ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಚೈತ್ರಾ ಮೇಡಮ್, ಥ್ಯಾಂಕ್ ಯು. ಈ ಸಿನಿಮಾಗೋಸ್ಕರ ನಾನು ಚೈತ್ರಾ ಮೇಡಮ್ ಫಸ್ಟ್ ಒಂದು ಸತಿ ಹೋಗಿ ಕತೆ ಹೇಳಿದೆ ಚೈತ್ರಾ ಮೇಡಮ್ ಇಲ್ಲ ಡೇಟ್ಸ್ ಕಷ್ಟ ಇದೆ ಶೆಟ್ರೆ, ಆಗಲ್ಲ ಅಂತ ಹೇಳಿದರು. ಮತ್ತೆ ನಾವು ಬೇರೆ ಹೀರೋಯಿನ್ ಅದು ಇದಂತ ಒಂದಿಷ್ಟು ಹುಡುಕಾಟ ನಡೆಸಿದ್ವಿ. ಆದರೂ ಕೂಡ ಎಲ್ಲೋ ಇಲ್ಲ, ದೀಕ್ಷಾ ಯಾರಲ್ಲೂ ಸಿಗಲಿಲ್ಲ ನಮಗೆ.
ಮತ್ತು ದೀಕ್ಷಾ ಅವ್ರಿಗೆ, ಚೈತ್ರ ಅವ್ರಿಗೆ ದೀಕ್ಷಾ ಏನು ಅಂತ ಅರ್ಥ ಆಗಿ ಮತ್ತೆ ಜಾಯ್ನ್ ಆದರು ನಮ್ಮ ಜೊತೆ. ಸೊ ದೀಕ್ಷನ್ನ ನೀವೆಲ್ಲರೂ ನೋಡಿದ್ದೀರಾ, ಆಲ್ರೆಡಿ ಪರಿಚಯ ಆಗಿದ್ದಾರೆ ನಿಮಗೆ. ಖಂಡಿತ ನಿಮ್ಗೆಲ್ರಿಗೂ ದೀಕ್ಷಾ ಇಷ್ಟ ಆಗಿದ್ದಾಳೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್. ಹಾಗೆ ನಿಶಾಂತ್ ಸರ್ ಬಗ್ಗೆ ಮಾತಾಡಬೇಕು, ನಮಗೆ ಶಿಲ್ಪಾ ಮೇಡಮ್ ಬಗ್ಗೆ ಮಾತಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದರೆ ಗೊತ್ತಿಲ್ಲ, ಎಲ್ಲ ಫಸ್ಟ್ ಟೈಮ್ ಡೈರೆಕ್ಟ್ರಿಗೂ ಇಷ್ಟು ದೊಡ್ಡದೊಂದು ಕ್ಯಾನ್ವಾಸ್ ಅಥವಾ ಇಷ್ಟು ದೊಡ್ಡ ಹ್ಯೂಜ್ ಸಪೋರ್ಟ್ ಸಿಗುತ್ತೋ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಶೂಟಿಂಗ್ ಮಾಡಬೇಕಾದ್ರೆ ಸ್ಕ್ರಿಪ್ಟ್ ಏನು ಕೇಳುತ್ತೆ ಅಥವಾ ವಿಜುವಲ್ ನಾವೇನು ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ, ಅದು ಏನಾದರೂ ಪರವಾಗಿಲ್ಲ, ಎಟ್ ಎನಿ ಮೂಮೆಂಟ್, ಲಾಸ್ಟ್ ಮೂಮೆಂಟಲ್ಲಾದರೂ ಅದನ್ನು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರೊಡಕ್ಷನ್ ಕಡೆಯಿಂದ ದೊಡ್ಡ ಸಪೋರ್ಟ್ ಸಿಕ್ಕಿದೆ ನನಗಂತೂ. ಆ್ಯಂಡ್ ಶಿಲ್ಪಾ ಮೇಡಮ್ಗೆ ಅಷ್ಟು ನಾನು ಟೆನ್ಷನ್ ಕೊಡ್ತಿರ್ಲಿಲ್ಲ, ನಾನು ಟೆನ್ಷನ್ ಕೊಡ್ತಿದ್ದು ನಿಶಾಂತ್ ಅವ್ರಿಗೆ. ಸೊ ನನಗೆ ತುಂಬ ಟೆನ್ಷನ್ ಆಗಿ ಒತ್ತಡ ತರಲಾಗ್ತೀನಿ ಅಂದರೆ ಅವರು ಬರ್ತಾಯಿದ್ರು, ಶೆಟ್ರೆ ಗೊತ್ತಾಯಿತು, ನಾನು ಹ್ಯಾಂಡ್ಲ್ ಮಾಡ್ತೀನಿ ಬಿಡಿ, ನೀವು ಆರಾಮಾಗಿರಿ, ನೀವು ಆರಾಮಾಗಿ ಶೂಟಿಂಗ್ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನಿಶಾಂತ್ ಸರ್. ಹಾಗೆ ನನ್ನ DOP ಶಿವಸೇನಾ ಸರ್ ಬಗ್ಗೆ ಮಾತಾಡಬೇಕು. ಶಿವಸೇನಾ ಸರ್ನ ನೀವೆಲ್ಲರೂ ಅಂದರೆ ಇದುವರೆಗೆ ಭೀಮಾ ನೋಡಿರ್ತೀರ, ಸಲಗ ನೋಡಿರ್ತೀರ. ಸೊ ನಿಮಗೆ ಮಾರ್ನಮಿಯಲ್ಲಿ ಶಿವಸೇನಾ ಅವರ ಒಂದು ಫೇಸ್ ಕಾಣಿಸುತ್ತೆ ಅಂತ ಒಂದು ಕೆಲಸನ ಮಾರ್ನಮಿಗೆ ಶಿವಸೇನಾ ಅವರು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಶಿವಸೇನಾ ಸರ್ ಕೆಲಸ ಮಾಡೋ ರೀತಿ ನಂಗೆ ತುಂಬ ಇಷ್ಟ. ಅಂದರೆ ಫ್ರಮ್ ದ ಬಿಗಿನಿಂಗ್ ಸ್ಕ್ರಿಪ್ಟಿಂದ ನನ್ನ ಜೊತೆಗೆ ಟ್ರಾವೆಲ್ ಆಗ್ತಿದ್ದಾರೆ ಶಿವಸೇನಾ ಸರ್. ಸೊ ಅಲ್ಲಿಂದನೂ ಪ್ರತಿಯೊಂದನ್ನು ಡಿಸ್ಕಷನ್ ಮಾಡಿಕೊಂಡು, ಶೆಟ್ರೆ ಈ ಥರ ಮಾಡೋಣ, ಇದನ್ನು ಈ ಥರ ಮಾಡೋಣ ಅಂತ ನನ್ನ ಜೊತೆಗೆ ಗೈಡ್ ಮಾಡಿಕೊಂಡು ಕಂಪ್ಲೀಟ್ಲಿ ಇದೇನು ವಿಜುವಲ್ಸ್ ಇವತ್ತು ಕಾಣ್ತಾ ಇದೆ ಅದರ ಹಿಂದೆ ಅವರ ಬಹುತೇಕ ಶ್ರಮ ಇದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಆ್ಯಂಡ್ ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ನಾನು ಹೇಳೋಷ್ಟು ದೊಡ್ಡವನಲ್ಲ. ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಇರುತ್ತೆ, ಅಂದರೆ ಗೊತ್ತಿಲ್ಲ ನನಗೆ, ಅಂಥ ಒಬ್ಬ ಲೆಜೆಂಡ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಬಟ್ ನನಗೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಆ ಅವಕಾಶ ಸಿಕ್ಕಿದೆ. ಸೊ ನಾನು ತುಂಬ ಲಕ್ಕಿ. ಇಟ್ಸ್ ಬಿಕಾಸ್ ಆಫ್ ನಮ್ಮ ಪ್ರೊಡ್ಯೂಸರ್ಸ್ ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ನನ್ನ ಸಿನಿಮಾದಲ್ಲಿ ಇನ್ನೂ ಆ್ಯಕ್ಟ್ ಮಾಡಿರುವಂಥ ದೊಡ್ಡ ಬಳಗ ಇದೆ, ಸೋನು ಮೇಡಮ್ ಅವರು. ಸೋನು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕ್ಯಾರೆಕ್ಟರ್ ನಂಗೆ ಗೊತ್ತಿಲ್ಲ, ಅಂದರೆ ಸದ್ಯಕ್ಕೆ ಈ ಇದರಲ್ಲಿ ಆ್ಯಕ್ಟ್ ಮಾಡ್ತಿರೋ ಒಂದು ಹೀರೋಯಿನ್ ಆಗಿ ಒಂದು ದೊಡ್ಡ ಹೆಸರಿರೋವಂಥವ್ರು. ಸೊ ಇದೊಂದು ಕ್ಯಾರೆಕ್ಟರ್ ನನಗೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಈ ಕಥೆಯನ್ನು ನಾನು ತುಂಬ ಸ್ಟ್ರಾಂಗ್ಲಿ ಹೇಳಬೇಕು ಥ್ರೂ ಮೇಡಮ್ ಮಾಡಿರುವಂತಹ ಕ್ಯಾರೆಕ್ಟರ್. ಸೊ ನನಗೆ ಅವ್ರನ್ನ ಅಪ್ರೋಚ್ ಆದಾಗ ಅವರು ತುಂಬ ಇಷ್ಟಪಟ್ಟು, ಇಲ್ಲ ನಾನು ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿ ಬಂದು ಈ ಕ್ಯಾರೆಕ್ಟರ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ನನಗೆ ಇನ್ನೊಂದು ಹೇಳಲೇಬೇಕು, ನಾನು ಪ್ರತಿಯೊಬ್ಬರು ಆ್ಯಕ್ಟ್ ಮಾಡಿರೋರಿಗೆ ನಾನು ಮಂಗಳೂರಲ್ಲಿ 5 ದಿವಸ ವರ್ಕ್ಶಾಪ್ ತೊಗೊಂಡಿದ್ದೆ. ಸೊ ಪ್ರತಿಯೊಬ್ಬರು ಮಂಗಳೂರಲ್ಲಿ ಬಂದು ವರ್ಕ್ಶಾಪ್ ಮಾಡಿ ಆ ಮಂಗಳೂರು ಸ್ಲ್ಯಾಂಗ್ ಏನಿದೆ ಪ್ಲಸ್ ಆ ಕ್ಯಾರೆಕ್ಟರ್ ಏನಿದೆ ಆ ಕ್ಯಾರೆಕ್ಟ್ರನ್ನ ಅವರಲ್ಲಿ ಕಂಡುಕೊಳ್ಳೋಕ್ಕೆ ಆ 5 ದಿವಸದಲ್ಲಿ ಸಹಾಯ ಮಾಡಿದ್ದಾರೆ. ಸೊ ಅದೀಗ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ, ಇನ್ನು ಮುಂದೆ ಸಿನಿಮಾದಲ್ಲೂ ಟ್ರೈಲರಲ್ಲೂ ಕೂಡ ಅದು ಗೊತ್ತಾಗತ್ತೆ. ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟ್ರು ವರದಣ್ಣ. ಸೊ ವರದಣ್ಣನ ಬಗ್ಗೆ ಹೇಳಲೇಬೇಕು. ವರದಣ್ಣ ಅವರ ಕೆಲಸ ಹೇಗಿರುತ್ತೆ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಎಲ್ಲಿ ಯಾವುದು ಡ್ಯೂಪ್ಲಿಕೇಟ್ ಯಾವುದು ಒರಿಜಿನಲ್ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಇದೆ. ಸೊ ವರದಣ್ಣ, ಥ್ಯಾಂಕ್ ಯು ಸೋ ಮಚ್. ತುಂಬ ಬ್ಯೂಟಿಫುಲ್ ಆದ ಸೆಟ್ಗಳನ್ನು ಹಾಕಿಕೊಟ್ಟಿದ್ದಾರೆ ನಮಗೆ. 90s ಒಂದು ಮನೆ ಸೆಟ್ ಆಗಿರ್ಬೋದು, ಅಥವಾ ಕಂಪ್ಲೀಟ್ ನಾವು ಒಂದು 3 ದಸರಾ ಕ್ರಿಯೇಟ್ ಮಾಡಿದ್ದೀವಿ ಸಿನಿಮಾದಲ್ಲಿ. ಒಂದು 90s ಬರುವಂತಹ ದಸರಾ, ಇನ್ನೊಂದು ಪ್ರೆಸೆಂಟಲ್ಲಿ ಬರುವಂಥ 2 ದಸರಾಗಳಿವೆ. ಸೊ ಆ 3 ದಸರಾಗಳನ್ನು ಎಸ್ ಸರ್. ಸೊ 3 ದಸರಾಗಳಿಗೂ ಅವರು ಮಾಡಿದಂಥ ಸೆಟ್ ವರ್ಕ್, ಅವರು ಮಾಡುವಂಥ ಆರ್ಟ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸ್ವರಾಜ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಬೇಕು. ಸ್ವರಾಜ್ ಅವರು ತುಂಬ ಇತ್ತೀಚೆಗೆ ಅವರು ಚೂಸ್ ಮಾಡ್ತಿರೋ ಕ್ಯಾರೆಕ್ಟರ್ಗಳು ಅವೆಲ್ಲವೂ ತುಂಬ ಚೂಸಿಯಾಗಿ ಸೂಪರಾಗಿ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದೇ ಒಂದು ಸಿನಿಮಾ, ಆಲ್ರೆಡಿ 2 ಸಿನಿಮಾಗಳು ತುಳುವಲ್ಲಿ ಮತ್ತು ಕನ್ನಡದಲ್ಲಿ ಬರಲಿಕ್ಕೆ ರೆಡಿ ಇದೆ. ಸೊ ಅಂಥದ್ರಲ್ಲಿ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ನ ನಾನು ಅವ್ರ ಹತ್ರ ಕೇಳಿದಾಗ ತುಂಬ ಪ್ರೀತಿಯಿಂದ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸ್ವರಾಜ್ ಅವರೇ. ಆ್ಯಂಡ್ ನಮ್ಮ ಚಿತ್ರದ ಮುಖ್ಯ ಖಳನಾಯಕ ಜ್ಯೋತಿಷ್ ಶೆಟ್ಟಿ ಅವರು. ಸೊ ಜ್ಯೋತಿಷ್ ಅಣ್ಣ ನನಗೆ ಹೇಗೆ ಅಂದರೆ, ಈಗ
ಇಲ್ಲಿಗೆ ಹೊಸಬ್ರಾಗಿ ಕಾಣಿಸ್ತಾ ಇರ್ಬೋದು. ಆ್ಯಕ್ಚುಲಿ ಗರುಡಗಮನ ವೃಷಭವಾಹನದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಜ್ಯೋತಿಷ್ ಅಣ್ಣವರು, ಪ್ಲಸ್ ಕಾಂತಾರದಲ್ಲೂ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದರು. ಸೊ ಈಗ ನಮ್ಮ ಸಿನಿಮಾದಲ್ಲಿ ಮುಖ್ಯ ಒಂದು ಕಲಾ ಪಾತ್ರದಲ್ಲಿ ಬರ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ಈ ಸಿನಿಮಾದಿಂದ ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ತುಂಬ ಒಳ್ಳೆ ನಟ ನೀವು. ಎಸ್, ಸಿನಿಮಾಗೆ ಬರ್ತೀನಿ ಸರ್, ಖಂಡಿತ ಬರ್ತೀನಿ. ಎಸ್ ಸರ್, ಸಿನಿಮಾ ಇದು ಈ ಟೀಸರ್ ಬಿಟ್ಟಾಗ ನನಗೊಂದು ಕ್ಯಾಪ್ಷನ್ ಬಂದಿತ್ತು ತಲೆಗೆ. ಅಂದರೆ ಲೈಕ್ ಇದು ಹುಲಿಯ ಕಥೆಯ ಅಥವಾ ಒಂದು ಹಸುವಿನ ಕಥೆಯ ಅಥವಾ ಒಂದು ಹಸು ಹುಲಿಯಾದ ಕಥೆಯ ಅಂತ. ಸೊ ಒಬ್ಬ ಹುಡುಗ, ಹಳ್ಳಿಗಾಡಿನ ಹುಡುಗ, ಚಿಕ್ಕ ಹುಡುಗ, ಅವನದೇ ಆದಂಥ ಒಂದು ಪ್ಯಾಷನ್ ಲೈಫಲ್ಲಿ, ಚಿಕ್ಕ ವಯಸ್ಸಿಂದ ಅವನದೇ ಆದಂಥ ಒಂದು ಏಮ್ ಇಟ್ಕೊಂಡು ದೊಡ್ಡವನಾದ್ಮೇಲೆ ನಾನು ಹೀಗೇನೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರುವಂತಹ ಚೇತು, ಅವನ ಜೀವನದಲ್ಲಿ ದೊಡ್ಡವನಾದ್ಮೇಲೆ ಏನೆಲ್ಲ ಆಗತ್ತೆ ಅನ್ನೋದೇ ಮಾರ್ನಮಿ. ಅದ್ರ ಮಧ್ಯೆ ಚೇತುವಿಗೆ ದೀಕ್ಷಾ ಸಿಗ್ತಾಳೆ, ದೀಕ್ಷನ್ ಜೊತೆ ಒಂದಿಷ್ಟು ವಿಷಯಗಳಾಗತ್ತೆ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಆಗುತ್ತೆ. ಸೊ ಚೇತುವಿನ ಜೀವನ ಏನು ಅನ್ನೋದು ಮಾರ್ನಮಿಯಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀವಿ. ಇದು ಚಿತ್ರದ ಬಗ್ಗೆ. ಸೊ ಇದೀಗ 3 ಅಂದರೆ ಅವರ ಪಾತ್ರದ ಪರಿಚಯಗಳಾಗಿದೆ ಅಷ್ಟೇ, ಇನ್ನೂ ಟ್ರೈಲರ್ ಬರಲಿಕ್ಕಿದೆ. ಖಂಡಿತ ಸಿನಿಮಾದಲ್ಲಿ ಇನ್ನೂ ಏನೇನಿದೆ, ಯಾರ್ಯಾರು ಇದ್ದಾರೆ ಅನ್ನೋದು ಖಂಡಿತ ನಿಮಗೆ ಟ್ರೈಲರ್ ಬಂದಾಗ ಎಲ್ರಿಗೂ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಇಲ್ಲ ಸರ್, ನಾಯಿ ಖಂಡಿತ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಿರ್ಬೋದು, ಬಟ್ ಸಿನಿಮಾದಲ್ಲಿ ನಾಯಿದೊಂದು ವಿಶೇಷವಾದ ಪಾತ್ರ ಇದೆ. ಇಲ್ಲಿ ಹಸು ಮತ್ತು ಹುಲಿ ಆ್ಯಕ್ಚುಲಿ ಚೇತು, ಬಟ್ ಅವನು ಕಂಪ್ಲೀಟ್ ಹುಲಿನ ಅಥವಾ ಕಂಪ್ಲೀಟ್ ಹಸುನ ಅನ್ನೋದು ಸಿನಿಮಾದಲ್ಲಿ ಖಂಡಿತ ನಾವು ಹೇಳ್ತೀವಿ. ಖಂಡಿತ ಇಲ್ಲ ಸರ್, ಮಂಗಳೂರು ಭಾಗದ ಕಥೆ ಆಗಿರೋದ್ರಿಂದ, ಮಂಗಳೂರು ಸ್ಲ್ಯಾಂಗ್ ಇರೋದ್ರಿಂದ ಆ ಥರ ಫೀಲ್ ಆಗ್ತಿರ್ಬೋದು, ಬಟ್ ಸಿನಿಮಾ ನಿಮಗೆ ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲ, ಇದಕ್ಕೆ ನಾವು ಯಾವತ್ತು ಮಂಗಳೂರಲ್ಲಿ ಮಾರ್ನಮಿ ಹೇಗೆ ಅಂದರೆ ದೇವಿಯ ವಾಹನ ಹುಲಿ. ಸೊ ದೇವಿ ಎಲ್ಲಾದರೂ ಆಚೆ ಈಚೆ ಹೋಗ್ಬೇಕಂದ್ರೆ ಹುಲಿ ಮೇಲೆ ಹೋಗ್ತಾಳೆ ಅಂತ ಚಿಕ್ಕ ವಯಸ್ಸಿಂದ ನಾವೆಲ್ಲ ಕೇಳ್ಕೊಂಬಂದಿರೋದು. ಸೊ ನಮ್ಮ ಮಂಗಳೂರಿನಲ್ಲಿ ಮಾರ್ನಮಿ ಆಗಬೇಕಾದ್ರೆ ಮಾರ್ನಮಿ ತೇರಿನ ಎದುರು ಅಥವಾ ರಥದ ಎದುರು, ದೇವಿಯ ಎದುರು ಹುಲಿ ವೇಷದವರು ಕುಣಿದಾಡಿಕೊಂಡು ತಾಯಿಯನ್ನು ಕರ್ಕೊಂಡು ಹೋಗೋದು ಇರೋದು. ಸೊ ಇಲ್ಲಿ ಆ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಚೇತು ಅನ್ನೋನು ಅವನ ಲೈಫಲ್ಲಿ ಹುಲಿಯ ವಿಷಯ ಏನು ಅಥವಾ ಹಸುವಿನ ವಿಷಯ ಏನು ಅನ್ನೋದು. ಅಂದರೆ ನಾವು ಹುಲಿ ವೇಷ ಬರಬೇಕಾದ್ರೆ ನಮಗೆ ಕಂಪ್ಲೀಟ್ ನೆನಪಾಗೋದು ಧರಣಿ ಮಂಡಲ ಗೀತೆ. ಸೊ ಧರಣಿ ಮಂಡಲ ಗೀತೆಯಲ್ಲಿ ಹಸು ಇದೆ, ಹುಲಿ ಇದೆ. ಸೊ ಇಲ್ಲಿ ಚೇತು ಯಾರು ಅನ್ನೋದನ್ನು ನಾವು ಇನ್ನು ಮುಂದೆ ಸಿನಿಮಾದಲ್ಲಿ ಹೇಳ್ತೀವಿ ಸರ್. ಗೊತ್ತಿಲ್ಲ ಸರ್, ರಿಲೇಷನ್ಸ್ ಅಲ್ಲ. ಅವ್ರು ಕೇಳಿದಂದರೆ ಇಬ್ಬರು ಒಂದೇ ಥರ ಕಾಣಿಸ್ತಿದ್ದೀರಾ ಅಂದರು, ನನಗೆ ಆ ಥರ ಅನ್ನಿಸ್ತಾ ಇಲ್ಲ. ಸೊ ನೋಡಿದವ್ರೆ ಹಾಗೆ ಅನಿಸಿದರೆ ಎಸ್ ಸರ್. ಎಸ್, ಸೊ ಇಷ್ಟು ವಿಷಯ. ಸೂಪರ್ ಸರ್. ಸೊ ರಿಲೀಸ್ ಇದೇ ವರ್ಷ ಅಂದ್ಕೊಂಡಿದ್ದೀವಿ, ಡೇಟ್ ಇನ್ನೂ ಫೈನಲ್ ಆಗಿಲ್ಲ, ಬಟ್ ಆದಷ್ಟು ಬೇಗ ಈ ದಸರಾಕ್ಕೆ ಬರಬೇಕು ಅನ್ನೋ ಒಂದು ಆಸೆ ಇದೆ, ಗೊತ್ತಿಲ್ಲ. ಸೊ ಆದಷ್ಟು ಬೇಗ ತಿಳಿಸ್ತೀವಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.